ಹಲೋ, ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ಗ್ರೀನಾಗಿ ಹಸಿರು ಗ್ರೀನ್ ಚಟ್ನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ ಬೇಕು ಅಂತ ನೋಡ್ಕೊಂಡು ಬರೋಣ. ಇಟ್ಸ್ ವೆರಿ ಸಿಂಪಲ್ಲು. ನಾನು ಅರ್ಧ ಉಪ್ಪಾಗುವಷ್ಟು ತೆಂಗಿನಕಾಯಿ, 2 ಟೇಬಲ್ ಸ್ಪೂನು ಕಡಲೆ, 1 ಗೋಲಿ ಗಾತ್ರದಷ್ಟು ಹುಣಸೆಹಣ್ಣು, 8 ಹಸಿಮೆಣಸಿನ್ಕಾಯಿ, 1 ಇಡಿ ಆಗುವಷ್ಟು ಕೊತ್ತಂಬರಿ, ಸ್ವಲ್ಪ ಪುದೀನ ತಗೊಳ್ತಾ ಇದ್ದೀನಿ. ಈಗ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಈ ಚಟ್ನಿ ಯಾವ್ಯಾವ್ದಕ್ಕಪ್ಪ ನೆಂಚ್ಕೊಂಡು ತಿನ್ಬೋದು ಅಂದರೆ, ನೀವು ಬಿಸಿ ಬಿಸಿ ಅನ್ನ ಮಾಡ್ಕೊತೀರ, ಖಂಡಿತವಾಗ್ಲೂ ಅದು ನೆಂಚ್ಕೊಂಡು ತಿನ್ಬೋದು. ಸ್ವಲ್ಪ ಕಲ್ಲುಪ್ಪು. ರಾಗಿ ರೊಟ್ಟಿ ಅಪ್ಲೋಡ್ ಮಾಡಿದ್ದೀನಿ, ಅದಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ಹಸಿ ಚಟ್ನಿ ಗ್ರೀನ್ ಫುಲ್ಲಾಗಿ ನೋಡೋದಕ್ಕಂತ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಒಗ್ಗರಣೆ ಮತ್ತು ಫ್ರೈ ಮಾಡೋದು ಆ ಥರ ಏನೂ ಮಾಡಿಲ್ಲ. ಸಿಂಪಲ್ಲಾಗಿ ಗ್ರೀನ್ ಚಟ್ನಿ ಮಾಡ್ಬೋದು ಅಂತೇಳಿ ತೋರಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೇಳ್ಬೋದು ಯಾವುದಕ್ಕೆ ಈ ಚಟ್ನಿನ ಯೂಸ್ ಮಾಡ್ಕೊಳ್ಬೋದು, ನಾವು ನೆಂಚ್ಕೊಂಡು ತಿನ್ಬೋದು ಅಂತೇಳಿ. ಬಿಸಿ ಬಿಸಿ ಅನ್ನ ಮಾಡಿರ್ತೀರ, ಆರಾಮಾಗಿ ತಿನ್ಬೋದು, ಏನೂ ತೊಂದರೆ ಇಲ್ಲ ಅನ್ನೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಆಮೇಲೆ ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಪೂರಿ ಎಲ್ಲದಕ್ಕೂ ತುಂಬ ಚೆನ್ನಾಗಿ ಗ್ರೀನ್ ಕಲರಾಗಿ ನೋಡೋದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ. ಆ ಮಿಂಟ್ ಸ್ಮೆಲ್ಲು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಫೈನ್ ಗ್ರೈಂಡ್ ಮಾಡಿದ್ದೀನಿ ನಾನು. ಸೊ ನೀವು ಟ್ರೈ ಮಾಡಿ ಹೇಳಿ ಹೇಗೆ ಬಂತು ಅಂತ ಹೇಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.